ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಪ್ರಯೋಗ ಸಂಸ್ಥೆ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಪ್ರಯೋಗ ಇನ್ಸ್ಟಿಟ್ಯೂಟ್ ಆಫ್ ರಿಸರ್ಚ್ ಸಂಸ್ಥೆ ಶಾಲಾ ಮಟ್ಟದಲ್ಲೇ ವಿಜ್ಞಾನ ಶಿಕ್ಷಣಕ್ಕೆ ಆದ್ಯತೆ ಕೊಡ್ತಾ ಇದೆ. ಅನ್ವೇಷಣ್ ಹೆಸರಲ್ಲಿ ಈ ತಂಡ ಪ್ರಯೋಗ ವಿದ್ಯಾರ್ಥಿಗಳಿಗೆ ಆವಿಷ್ಕಾರ ನಡೆಸೋಕೆ ಅವಕಾಶ ಮಾಡಿಕೊಡ್ತಾ ಇದೆ. 9ರಿಂದ 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಟ್ಟಿದ್ದು ಪ್ರಯೋಗ ತಂಡದ ಕೆಲಸಕ್ಕೆ ಪ್ರಧಾನಿ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. करत करत अभ्यास के जड़ मत होत सुजान यानी जब हम ನಿರಂತರ ಅಭ್ಯಾಸದ ಮೂಲಕ ಮಂದಬುದ್ಧಿ ಕೂಡ ಚುರುಕಾಗಿ ಪರಿವರ್ತನೆ ಆಗುತ್ತದೆ. ಜನರು ಕೂಡ ಯಾವುದೇ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಾಗ ಮಾತ್ರ ಹೆಚ್ಚು ಪರಿಣಾಮಕಾರಿಯಾಗಿ ಕಲಿಯುತ್ತಾರೆ. ಬೆಂಗಳೂರಿನ ಒಂದು ವಿಶಿಷ್ಟ ಶೈಕ್ಷಣಿಕ ಉಪಕ್ರಮದ ಬಗ್ಗೆ ನಾನು ಇತ್ತೀಚೆಗೆ ತಿಳಿದುಕೊಂಡಿದ್ದೇನೆ. ಅಲ್ಲಿನ ಒಂದು ತಂಡವು ಪ್ರಯೋಗ ಇನ್ಸ್ಟಿಟ್ಯೂಟ್ ಆಫ್ ರಿಸರ್ಚ್ ಅಂಡ್ ಎಜುಕೇಶನ್ ಎಂಬ ಸಂಸ್ಥೆಯನ್ನ ನಡೆಸುತ್ತಿದೆ. ಈ ತಂಡ ಸಂಶೋಧನಾ ಯೋಜನೆಗಳಿಗೆ ವಿಶೇಷ ಒತ್ತು ನೀಡುತ್ತದೆ. ಶಾಲಾ ಮಟ್ಟದಲ್ಲಿ ವಿಜ್ಞಾನ ಶಿಕ್ಷಣವನ್ನು ಜನಪ್ರಿಯಗೊಳಿಸುವುದು ಅವರ ಧ್ಯೇಯವಾಗಿದೆ. ಅವರು ಅನ್ವೇಷಣ್ ಎಂಬ ಪ್ರಯೋಗ ನಡೆಸಿದ್ದಾರೆ. ಇದರ ಮೂಲಕ 9ರಿಂದ 12ನೇ ತರಗತಿಯ ವಿದ್ಯಾರ್ಥಿಗಳು ರಸಾಯನಶಾಸ್ತ್ರ, ಭೂವಿಜ್ಞಾನ ಮತ್ತು ಸ್ವಾಸ್ಥ್ಯದಂತಹ ಕ್ಷೇತ್ರಗಳಲ್ಲಿ ಹೊಸತನ ಕಂಡುಕೊಳ್ಳುವ ಅವಕಾಶವನ್ನ ಪಡೆಯುತ್ತಾರೆ. ಇದು ವಿದ್ಯಾರ್ಥಿಗಳಿಗೆ ಅಮೂಲ್ಯವಾದ ಸಂಶೋಧನಾ ಅನುಭವ ಒದಗಿಸುತ್ತದೆ ಮತ್ತು ಅವರ ಯೋಜನೆಗಳನ್ನ ಪ್ರಕಟಿಸಲು ವೇದಿಕೆಯನ್ನ ಕಲ್ಪಿಸುತ್ತದೆ. ಪರೀಕ್ಷಾ ಪೇ ಚರ್ಚಾ ವೇಳೆ ಕೆಲ ವಿದ್ಯಾರ್ಥಿಗಳು ನನಗೆ ಹೇಳಿದ್ರು, ಅವರು ವಿಜ್ಞಾನ ಕಲಿಯಲು ಇಚ್ಛಿಸಿದ್ದಾರೆ, ಆದರೆ ಭಯವೂ ಆಗುತ್ತೆ. ಈ ನಿಟ್ಟಿನಲ್ಲಿ ಪ್ರಯೋಗ ಸಂಸ್ಥೆಯ ಕಾರ್ಯ ಅತ್ಯಂತ ಶ್ಲಾಘನೀಯ. ಈ ನಡೆ ವಿದ್ಯಾರ್ಥಿಗಳು ವಿಜ್ಞಾನದ ಜೊತೆ ಭಾಗಿಯಾಗಲು ಹಾಗೂ ಪ್ರಾಕ್ಟಿಕಲ್ ಆಗಿ ಏನಾದರೂ ಮಾಡಿ ತೋರಿಸಲು ಅವಕಾಶ ಕಲ್ಪಿಸುತ್ತದೆ. ನಾವು ಏನಾದರೂ ಖುದ್ದಾಗಿ ಮಾಡಿ ನೋಡಿದಾಗ ಅದರ ಬಗ್ಗೆ ಆಸಕ್ತಿ ಮೂಡುತ್ತದೆ. ಯಾರಿಗೊತ್ತು, ನನ್ನ ಯುವ ಸ್ನೇಹಿತರ ನಡುವೆನೆ ಭವಿಷ್ಯದ ವಿಜ್ಞಾನಿ ಇರಬಹುದು. आने वाले समय का बेहतरीन साइंटिस्ट हो.